spiritual sadhana saptaha on Karishye Vachanantaha, we have a talk on Start Early, Drive Slowly and Reach Safely by Sister Nagamani. Ms. Nagamani is a software professional. She is Educational Coordinator for Prashant Nagar Samiti. Over to you, Ms. Nagamani. Om Shri Sairam, offering my humble pranams. So before I begin, I have a small question to the children here. So, children, are you ready? Okay. So let's see how good is your observation in that. So most of your parents' vehicles ಮೇಲೆ ಸ್ವಾಮಿದು ಸ್ಟಿಕ್ಕರ್ ಅಂಟಿಸಿರ್ತೀರಲ್ವಾ, ಅದ್ರ ಮೇಲೆ ಒಂದು ಮೆಸೇಜ್ ಇರುತ್ತೆ. ಇಟ್ ಕ್ಯಾನ್ ಬಿ ಅ ಕಾರ್, ಸ್ಕೂಟರ್, ಎನಿಥಿಂಗ್. So I mean, usually all our side devotees would have one sticker. So have you seen what is the message on that? Okay. But usually that is there. That is Swami is one of the message. But on vehicles, particularly on vehicles, car alli, ಅಥವಾ ಸ್ಕೂಟರ್ ಅಲ್ಲಿ ಎಲ್ಲ ನಮ್ಮ ವೆಹಿಕಲ್ ಓಡಿಸೋ ವಾಹನ, ಅದ್ರ ಮೇಲೆ ಸ್ಟಿಕ್ಕರ್ ಅಲ್ಲಿ ಒಂದು ಮೆಸೇಜ್ ಇರುತ್ತೆ. Yes, as the children told, that is the topic for today. Start early, drive slowly and reach safely. So, is Swamidu message ನಾವು ಕೇಳಿದಾಗ ಇದೊಂದು ಟ್ರಾಫಿಕ್ ಅಡ್ವೈಸ್ ಥರ ಕಾಣಿಸುತ್ತೆ. ಸೊ ಇದು ಯಾಕೆ ನಾವು ಆ ಸ್ಟಿಕ್ಕರ್ನ ನಮ್ಮ ವೆಹಿಕಲ್ಸ್ ಮೇಲೆ ಹಾಕೊಳ್ತೀವಿ? Is it applicable only for vehicles or the journey on road? ಇದು ಕೇವಲ ಒಂದು ವಾಹನ ಚಾಲನೆಗಾಗಿ ಅಥವಾ ಪ್ರಯಾಣಕ್ಕಾಗಿ ಹೇಳಿದಾರ ಸ್ವಾಮಿ? ಇಲ್ಲ, ಇದು ಅದಕ್ಕೂ ಹೌದು. ಅದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಈ ಮೆಸೇಜ್ ಅಪ್ಲೈ ಆಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ a small journey itself, where we start, like we go to office, schools, and any journey we have to start early. We have to drive slowly so that we reach our destination safely. ಅದೇ ಥರ ಮಕ್ಕಳಿಗೆ ಎಕ್ಸಾಮ್ ಪ್ರಿಪ್ರೇಷನ್ ಇರಬಹುದು. ಸೊ ಯು ಕಾಂಟ್ ಸ್ಟಾರ್ಟ್ ಸ್ಟಡಿಂಗ್ ಆನ್ ದ ಪ್ರೀವಿಯಸ್ ಡೇ ಆಫ್ ಎಕ್ಸಾಮ್ ಅಲ್ವಾ? ಸೊ ವೆನ್ ಯುವರ್ ಇಯರ್ ಬಿಗಿನ್, ಸ್ಕೂಲ್ ಸ್ಟಾರ್ಟ್ ಆದಾಗಲಿಂದ ದಿನ ನೀವು ಅಭ್ಯಾಸ ಮಾಡಬೇಕು, ದಿನ ಹೋಮ್ವರ್ಕ್ ಬರೀಬೇಕು, ಪ್ರತಿದಿನದ ಪಾಠ ಅವತ್ತಿಂದು ಅಭ್ಯಾಸ ಮಾಡಬೇಕು. ಓನ್ಲಿ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿ ಚಾಪ್ಟರ್, ದ ಕಾನ್ಸೆಪ್ಟ್ಸ್ ಆಫ್ ಇಟ್, and then you are very well prepared for the exam. So any question barli, you will be able to answer. So it is applicable for children or for adults like us in our careers, professions, or in any daily life activities. But is it only this? All these examples I am saying are more of worldly examples. But Swami ಹೇಳಿದ್ದಾರೆ ಅಂದರೆ ಅದಕ್ಕೆ ಇನ್ನೂ ಆಳವಾದ ಅರ್ಥ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ದ ವರ್ಲ್ಡ್ ಥಿಂಗ್. ಎಸ್, ಡೆಫಿನೆಟ್ಲಿ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಡೇ ಟು ಡೇ ಆಕ್ಟಿವಿಟೀಸ್, ಬಟ್ ಸ್ಟಿಲ್ ಇಟ್ ಈಸ್ ಮೋರ್ ದ್ಯಾನ್ ದ್ಯಾಟ್. ಇಟ್ ಈಸ್ ಫಾರ್ ಅ ಸ್ಪಿರಿಚುವಲ್ ಜರ್ನಿ, ಬಿಕಾಸ್ ಲೈಫ್ ಇಸ್ ಅ ಜರ್ನಿ ಫ್ರಮ್ birth to death, or it's more than that, I have to say, because it is a vicious circle of birth and death. ಸೊ ಆತ್ಮ ಪರಮಾತ್ಮನಲ್ಲಿ ಒಂದಾಗೋ ತನಕ ಈ ಜರ್ನಿ ಸಾಗುತ್ತೆ. ಸೊ ಆರ್ ಫೈನಲ್ ಡೆಸ್ಟಿನೇಷನ್ ವುಡ್ ಬಿ ಟು ರಿಯಲೈಸಿಂಗ್ ದ ಡಿವಿನಿಟಿ. ಸೊ ಆತ್ಮ ಪರಮಾತ್ಮನಲ್ಲಿ ಸಾಗುವ ಪ್ರಯಾಣಕ್ಕೆ ಸ್ವಾಮಿ ಈ ಮೆಸೇಜ್ ನಮ್ಗೆ ಕೊಟ್ಟಿದ್ದಾರೆ. ಸೊ ಈ ಮೆಸೇಜಲ್ಲಿ ವಿ ಹ್ಯಾವ್ 3 parts: start early, drive slowly and reach safely. ಸೊ ಲೆಟ್ ಅಸ್, ಈ 3 ಸೂತ್ರಗಳಿದೆ ಈ ಮೆಸೇಜಲ್ಲಿ. ಸೊ ನಾವು ಒಂದೊಂದಾಗಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ವಿ ಬಿಗಿನ್ ವಿತ್ So we will
ಸ್ಟಾರ್ಟ್ ಅರ್ಲಿ. ಸೊ ವೈ ಶುಡ್ ವಿ ಸ್ಟಾರ್ಟ್ ಅರ್ಲಿ ಅಂತ ನೋಡೋಣ. ಸೊ ಸಾಮಾನ್ಯವಾಗಿ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ ಅಂದರೆ ವಯಸ್ಸಾದ್ಮೇಲೆ ನೋಡ್ಕೊಳ್ಳೋಣ, ಏಜ್ ಆದಮೇಲೆ ರಿಟೈರ್ಡ್ ಆದಮೇಲೆ ರಾಮಕೃಷ್ಣ ಅಂತ ಸ್ವಾಮಿ ಬಗ್ಗೆ ಥಿಂಕ್ ಮಾಡೋಣ, ಅವ್ರ ನಾಮಜಪ ಮಾಡೋಣ ಅಂತ ಅನ್ಕೋತೀವಿ. ಅಷ್ಟೇ ಅಲ್ಲ, ಈಗಿನ ಜನ್ರೇಷನ್ ಹೀಗೆ ಥಿಂಕ್ ಮಾಡ್ಬೋದು. ಬಟ್ ಈವನ್ ದ ಎಲ್ಡರ್ಸ್, ಫ್ಯೂ ಆಫ್ ದ ಎಲ್ಡರ್ಸ್, ದೇ ಡಿಸ್ಕರೇಜ್ ದ ಯಂಗರ್ ಜನ್ರೇಷನ್ ಥಿಂಕ್ ದಟ್ ಇವಾಗಲೇ ಯಾಕಪ್ಪ ನಿನಗೆ ಭಜನೆ, ಸೇವೆ ಅದು ಇದು ಎಲ್ಲ ಚೆನ್ನಾಗಿ ಲೈಫ್ ಎಂಜಾಯ್ ಮಾಡು, ಮುಂದೆ ನಿನ್ಗೆ ಏಜ್ ಆದಮೇಲೆ ಅವಾಗ ನೋಡ್ಕೊಳ್ಳೋಣ. ಸೊ ಐ ಥಿಂಕ್ ದರ್ ಇಸ್ ಅ ಮಿಸ್ಗೈಡೆನ್ಸ್ ಆಸ್ ವೆಲ್ ಇನ್ ದ ಸೊಸೈಟಿ, ಇನ್ ಟುಡೇಸ್ ಸೊಸೈಟಿ. ಸೊ ಬಟ್ ಇದು ತಪ್ಪು. ಸ್ವಾಮಿ ಹೇಳ್ತಾರೆ ವಿ ಹ್ಯಾವ್ ಟು ಸ್ಟಾರ್ಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಅಂದರೆ ನಮ್ಮ ಚೈಲ್ಡ್ಹುಡ್ಡಿಂದನೇ ನಾವು ಭಗವಂತನ ಬಗ್ಗೆ ಪ್ರೀತಿ, ಭಕ್ತಿ, ಆ ದಾರಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕು, ಅವ್ರಿಗೆ ಒಳ್ಳೆ ಕ್ವಾಲಿಟೀಸ್ನ ಹೇಳ್ಕೊಡ್ಬೇಕು, ಒಳ್ಳೆ ದಾರಿಯಲ್ಲಿ ನಡೆಸೋ ಹಾಗೆ ನಾವು ಅವ್ರಿಗೆ ದಾರಿ ತೋರಿಸ್ಕೊಡ್ಬೇಕು ಅಂತ. ಸೊ ಬಿಕಾಸ್ Swami says it is easy to remember God in your old age only when you practice contemplating in Him in your childhood. So ನಾವು ಚಿಕ್ಕ ವಯಸ್ಸಿಂದ ನಾವು ಸ್ವಾಮಿ ಭಕ್ತಿಯಲ್ಲಿ, ಸ್ವಾಮಿ ನಾಮಸ್ಮರಣೆ ಮಾಡ್ತಾ ಬಂದರೆ ಮಾತ್ರ ನಮ್ಮ ಕೊನೆ ಕಾಲದಲ್ಲಿ ಸ್ವಾಮಿ ಅಥವಾ ದೇವರ ಬಗ್ಗೆ ನಮಗೆ ನೆನಪಾಗುತ್ತೆ. So here I want to tell one small example. I think most of you might already know there was ಒಂದು ವ್ಯಾಪಾರಿ ಇರ್ತಾನೆ, businessman. He is very smart. So he is always concentrating on his business, profit, loss, his family, etc. But he is aware and he knows that ನಾನು ಮುಕ್ತಿ ಸಿಗಬೇಕು ಅಂದರೆ ನನ್ನ ಕೊನೆಗಾಲದಲ್ಲಿ ನಾನು ಸ್ವಾಮಿ ನಾಮಸ್ಮರಣೆ ಮಾಡಬೇಕು ಅಂತ. ಬಟ್ ಮಾಡೋದಿಲ್ಲ, ಅವ್ನಿಗೆ ಗೊತ್ತು ಆದರೂ ಮಾಡೋದಿಲ್ಲ. ಬಟ್ ಹೀ ಈಸ್ ವೆರಿ ಸ್ಮಾರ್ಟ್, ಸೊ ಹೀ ಪ್ಲೇಸ್ ಅ ಟ್ರಿಕ್. ಅವನ ಮಕ್ಕಳಿಗೆ ದೇವರ ಹೆಸರು ಇಡ್ತಾನೆ, ರಾಮ, ಕೃಷ್ಣ, ಗೋವಿಂದ ಅಂತ. ಏನು ಅಂದರೆ ನಾನು ಸಾಯೋವಾಗ ನನ್ನ ಮಕ್ಕಳನ್ನ ಹೇಗೋ ಕರೀತೀನಿ, ರಾಮ, ಕೃಷ್ಣ, ಗೋವಿಂದ ಅಂತ ನನ್ನ ಪ್ರಾಣ ಬಿಟ್ಟರೆ ನನಗೆ ಮುಕ್ತಿ ಸಿಗತ್ತೆ, ಈಸಿ ವೇ ಅಂತ ಅಂದ್ಕೊಂಡು ಮಕ್ಕಳಿಗೆ ಹೆಸರು ಇಡ್ತಾನೆ. ಸೊ ಫೈನಲಿ ಅವನ ಲೈಫ್ ಏಜ್ ಆಗುತ್ತೆ, ಅವ್ನು ಸಾಯೋ ಕಾಲ ಬರುತ್ತೆ. ಬಂದಾಗ ಮಕ್ಕಳನ್ನ ಕರೀತಾನೆ, ರಾಮ, ಕೃಷ್ಣ, ಗೋವಿಂದ ಅಂತ. ಅವ್ರು ಯಾರು ಬರಲ್ಲ, ಎಲ್ಲರೂ ಓಡೋರೋ ಕೆಲಸದಲ್ಲಿ ಎಲ್ಲೆಲ್ಲೋ ಹೋಗಿರ್ತಾರೆ, ಯಾರು ಬರ್ತಾ ಇಲ್ಲ. ಏನಪ್ಪ ಯಾರು ಬರ್ತಾ ಇಲ್ಲ ಅಂತ ಮತ್ತೆ ಕರೀತಾ ಇರ್ತಾನೆ. ಫೈನಲಿ ಬರ್ತಾರೆ. ಬಂದಾಗ ಅವನು ಎಲ್ಲೋ ಹೋಗಿದ್ರಿ, ಸಾಹೇಬ್ ಹೋಗಿದ್ರು ಅಂತ ಬೈತಾನೆ. ಬೈದ್ಬಿಟ್ಟು ಪ್ರಾಣ. ಸೊ ಫೈನಲಿ when during his last breath he did not take God's name, he took some bad words. So we can't fool God. Okay, we can't play around and fool God. Okay, we can't be smart. ಎಷ್ಟೋ ಸ್ಮಾರ್ಟ್ ಇರ್ಬೋದು, ಬಟ್ ಅದು ವರ್ಕ್ ಆಗಲ್ಲ ಸ್ವಾಮಿ ಹತ್ರ. ಸೊ the reason I told the story is unless we practice it from our early age to contemplate on God and practice ನಾಮಸ್ಮರಣ, ಈ ಒಳ್ಳೆ ದಾರಿಯಲ್ಲಿ ನಡೆಯೋದು, ಸಾಯೋ ಕಾಲದಲ್ಲಿ ಅದೇ ಬರೋದು ನಮಗೆ. ಅದಕ್ಕೆ ನಮ್ಮ ಆದಿಶಂಕರಾಚಾರ್ಯರು ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಿಂಕರಣೆ ಭಜಗೋವಿಂದಂ ಅಂತ ಹೇಳ್ತಾರೆ. ನಮ್ಮ ಸಾಯೋ ಕಾಲದಲ್ಲಿ ಯಾವುದು ನಮ್ಮ ಸಕ್ಸಸ್, ನಮ್ಮ ವೆಲ್ತ್, ನಮ್ಮ ಫ್ಯಾಮಿಲಿ ಯಾರು ನಮ್ಮ ಜೊತೆ ಬರೋದಿಲ್ಲ. ಕೇವಲ ದೈವನಾಮಸ್ಮರಣೆ ಮಾತ್ರ ನಮ್ಮ ಜೊತೆ ಬರುತ್ತೆ. ಅದೇ ನಮಗೆ ಲಿಬರೇಷನ್, ನಮಗೆ ಮುಕ್ತಿ ನೀಡುತ್ತೆ. ಅದರಿಂದ ಸ್ವಾಮಿ ಹೇಳ್ತಾರೆ, start early. Right from an early age, we should develop that devotion to children because it is impossible to think of God in your old age. So, ಇನ್ನೊಂದು ಏನಕ್ಕೆ ನಾವು we should start early ಅಂದರೆ it is like a precautionary method, ಮುನ್ನೆಚ್ಚರಿಕೆ ಅಂತ. ಸೊ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಬೆಳಗ್ಗೆ ಬೇಗ ಹೊರಟ್ರೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಹಾಗೆಯೇ ನಾವು ಆದಷ್ಟು ಬೇಗ ನಮ್ಮ ಲೈಫಲ್ಲಿ ನಾವು ಈ ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಬರೋ ಸಂಕಷ್ಟಗಳು ಅಥವಾ ಪ್ರಾಬ್ಲಮ್ಸ್ನ ಎದುರಿಸೋ ಮಾನಸಿಕ ಶಕ್ತಿ ನಮಗೆ ಸಿಗುತ್ತೆ. ಸೊ ವಿ ಶುಡ್ ಸ್ಟಾರ್ಟ್. ಆಲ್ಸೋ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅಂತ ಹೇಳ್ತೀವಿ. ಸೊ ನಾವು ಚಿಕ್ಕ ವಯಸ್ಸಿನಲ್ಲಿ ಏನೋ ಲೆಟ್ ದೆಮ್ ಹ್ಯಾವ್ ಫನ್ ಅದು ಇದು ಅಂತ ಅವ್ರನ್ನ ಬಿಟ್ಬಿಟ್ಟು ದೊಡ್ಡವರಾದ್ಮೇಲೆ ನೀ ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹೇಳಿದ್ರೆ ಮಕ್ಕಳು ಕೇಳೋದಿಲ್ಲ.
ಅವ್ರು ನಮ್ಮ ದಾರಿಗೆ ಆ ಸರಿಯಾದ ದಾರಿಗೆ ಬರೋದಿಲ್ಲ. ಆದ್ದರಿಂದ ಆ ಸಂಸ್ಕಾರನ ನಾವು ಬಾಲ್ಯದಿಂದಲೇ ನಾವು ನೀಡಬೇಕು. ಸೊ ಸ್ವಾಮಿ ಫಾರ್ ದಿಸ್ ಸ್ವಾಮಿ ಕೆಲವೊಂದು ಡಿಸ್ಕೋರ್ಸಸ್ ಅಲ್ಲಿ ನಮಗೆ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾರೆ. ಸ್ವಾಮಿ ಸೇಸ್ ಚೈಲ್ಡ್ಹುಡ್ ಇಸ್ ಲೈಕ್ ಅ ಟೆಂಡರ್ ಬನಾನಾ ಲೀಫ್. ಬಾಲ್ಯ ಒಂದು ಎಳೆ ಬಾಳೆ ಎಲೆ ತರಹ ಅಂತ. ಬಾಳೆ ಎಲೆ ಅದು ಎಳೆದು ಹೆಂಗಿರುತ್ತೆ? ಫ್ರೆಶ್ ಆಗಿರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ, ನೀಟಾಗಿರುತ್ತೆ, ಆ್ಯಂಡ್ ಇಟ್ ಈಸ್ ಅಟ್ರಾಕ್ಟಿವ್. ಇನ್ ದ ಸೇಮ್ ವೇ ನಮ್ಮ ಮಕ್ಕಳನ್ನ ನೋಡಿದ್ರು ದೇ ಆರ್ ಸೋ ಪ್ಯೂರ್ ಇನ್ ಹಾರ್ಟ್, ದೇ ಆರ್ ಸೋ ಇನ್ನಸೆಂಟ್, ಆ್ಯಂಡ್ ಅವ್ರಿಗೆ ಬೇರೆ ಏನು ಆ ಕಲ್ಮಶ ಏನೂ ಇರೋದಿಲ್ಲ. ಆ್ಯಂಡ್ ದೇ ಹ್ಯಾವ್ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಲಾಟ್ ಆಫ್ ಎಂಥೂಸಿಯಾಸಮ್ ಆ್ಯಂಡ್ ಎನರ್ಜಿ. ಸೊ ಈ ಬಾಳೆ ಎಲೆ ಅಂತ ಚೈಲ್ಡ್ಹುಡ್ ಅನ್ನೋ ಬಾಳೆ ಎಳೆದಲ್ಲಿ ನಾವು 5 ಸೆನ್ಸಸ್ ನಮ್ಮ ಪಂಚೇಂದ್ರಿಯಗಳನ್ನ ಸ್ವಾಮಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ಅರ್ಪಿಸಬೇಕು ಅಂತ ಹೇಳ್ತಾರೆ ಸ್ವಾಮಿ. ಆದರೆ ನಾವೇನು ಮಾಡ್ತಿದ್ದೀವಿ? ಈ ಪಂಚೇಂದ್ರಿಯಗಳನ್ನ ನಮ್ಮ ಅರಿಷಡ್ ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ, ಈ ಅರಿಷಡ್ ವರ್ಗಗಳು ಅನ್ನೋ ರಾಕ್ಷಸರಿಗೆ ತಿಂಡಿಯಾಗಿ ಕೊಟ್ಟಿರ್ತೀವಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಟು ಸ್ವಾಮಿ ಆಸ್ ಪ್ರಸಾದ, we are giving it to the demons of Arishad Varga. So we know, right, how demons eat. They are like very shabby and they eat like, and you know, they make the whole place dirty. ಆ ಇರೋ ಬಾಳೆ ಎಲೆನೂ ಕಿತ್ತಾಕ್ಬಿಟ್ಟು ಅರ್ಧಂಬರ್ಧ ಹಂಗೆ ಬಿಡ್ತಾರೆ. ಸೊ ಹಂಗಾಗ್ಬಿಡುತ್ತೆ ನಮ್ಮ ಲೈಫ್. ಸೊ ಬೈ ದ ಎಂಡ್ ವೆನ್ ವಿ ಆರ್ ರೀಚಿಂಗ್ ಅವರ್ ಓಲ್ಡ್ ಏಜ್, that leaf would have become so, you know, it's not very presentable or neat. And ಅದ್ರಲ್ಲಿ ಉಳಿದಿದ್ದು ಪಡೆದಿದ್ದು ಇಂಥ ಊಟನ ನಾವು ದೇವರಿಗೆ ಕೊಡ್ಬೋದಾ? ಸೊ ವಿ ಶುಡ್ ಸ್ಟಾರ್ಟ್ ಅರ್ಲಿ ಆ್ಯಂಡ್ ವಿ ಶುಡ್ ಗಿವ್ ಆಲ್ ಅವರ್ ಸೆನ್ಸಸ್, ವಿ ಶುಡ್ ಆಫರ್ ಅವರ್ ಸೆನ್ಸಸ್ ಟು ಸ್ವಾಮಿ ಇನ್ ಅವರ್ ಅರ್ಲಿ ಏಜ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಈ ಅರ್ಲಿ ಏಜ್, ಯಂಗ್ ಏಜಲ್ಲಿ all senses are very energetic and are at peak. So we have to offer them to Lord. And we have to involve in more spiritual activities. So ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, there was a mess where they used to cook lunch for some limited people. So ಬೆಳಗ್ಗೆ ಒಂದು ಟೋಕನ್ ಥರ ಕೊಡ್ತಾರೆ ಫಾರ್ ಲಿಮಿಟೆಡ್. ಸೊ ಅರ್ಲಿ ಮಾರ್ನಿಂಗ್ ಯಾರು ಎದ್ದು ಹೋಗಿ ಟೋಕನ್ ಕಲೆಕ್ಟ್ ಮಾಡ್ಕೊಳ್ತಾರೋ ಅವ್ರಿಗೆ ಮಧ್ಯಾಹ್ನ ಲಂಚ್ ಸಿಗುತ್ತೆ. ಸೊ ಯಾರು ಬೇಗ ಎದ್ದು ಹೋಗಿ ಟೋಕನ್ ತಗೊಳ್ತಾರೋ ಅವ್ರಿಗೆ ಲಂಚ್ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ಬಟ್ ನಮ್ಗೆ ಹಸುವಾದಾಗ ಹೋಗೋಣ ಬಿಡು, ಇವಾಗಲೇ ಇನ್ನೇನು ಎದ್ದು ಹೋಗೋದು, ಸಿಗುತ್ತೆ ಬಿಡು ಅಂತ ಲೇಟಾಗಿ ಲೇಸಿನೆಸ್ಸಿಂದ ಆಮೇಲೆ ಹೋಗಿ ಅವ್ರು ಹಸುವಾಗ್ತಿದೆ ಹೋಗೋಣ ಅಂತ ನೋಡಿದ್ರೆ ಅಲ್ಲಿ ಟೋಕನು ಸಿಗೋದಿಲ್ಲ, ಲಂಚು ಸಿಗೋದಿಲ್ಲ. So that's why we have to start early. So these are few of the examples which Swami has given in his discourses. So we will move on to the next part of the message, that is drive slowly, ನಿಧಾನವಾಗಿ ಚಲಿಸಿ ಅಂತ. ಸೊ ನಾವೆಲ್ಲ ಸ್ಪಿರಿಚುವಲ್ ಜರ್ನಿನ we are in the journey of this sadhana. So why should we go slow? Why can't we go fast? We'll do all this sadhana quickly. ಬೇಗ ಸೇವೆ ಮಾಡೋಣ, ಬೇಗ ಎಲ್ಲ ದೇವರ ನಾಮ ಮಾಡೋಣ, ಎಲ್ಲ ಮಾಡೋಣ, ಬೇಗ ಮುಕ್ತಿನ ಹೊಂದೋಣ. Why we should not hurry? Why we should slow down? Because sadhana ಅಲ್ಲಿ 3 types ಅಂತ ಹೇಳ್ತಾರೆ. There are many more types, but we will just take up these 3 sadhana types today. ಸೊ ಒಂದು ಮರ್ಕಟ ಸಾಧನ. ಮರ್ಕಟ ಅಂದರೆ ಮಂಕಿ ವಿ ನೋ ರೈಟ್, ಇಟ್ ಇಸ್ ಇಟ್ ಇಸ್ ನಾಟ್ ಸ್ಟೇಬಲ್. ಅದಕ್ಕೆ ಒಂಥರ ಪೇಷನ್ಸೇ ಇಲ್ಲ. ಅದಕ್ಕೆ ತಿಂಡಿ ಬೇಕು ಅಂದರೆ ಎಲ್ಲೋ ಒಂದು ಹೋಗುತ್ತೆ, ಒಂದು ಬಾಳೆಹಣ್ಣು ಕಿತ್ಕೊಳ್ಳುತ್ತೆ, ಅರ್ಧ ತಿನ್ನತ್ತೆ ಬಿಸಾಕುತ್ತೆ. ಇನ್ನೊಂದು ಕಡೆ ಹೋಗುತ್ತೆ, ಒಂದು ದಾಳಿಂಬೆ ಕಿತ್ಕೊಳ್ಳುತ್ತೆ, ಅರ್ಧ ತಿನ್ನತ್ತೆ ಬಿಸಾಕುತ್ತೆ. ಸೊ ಇಟ್ ಈಸ್ ಲೈಕ್ ಸೊ ಇಂಪೇಷಂಟ್. ಓಕೆ, ಸೊ ನಮ್ಮ ಮನಸ್ಸು ಮಂಕಿ ಥರ. ಸೊ we keep on changing. For example, we want to lose weight ಅಂತ ಅನ್ಕೋತೀವಿ. ಫಸ್ಟ್ we start with walking. ಓಕೆ, ನಾಳೆಯಿಂದ ವಾಕಿಂಗ್ ಮಾಡೋಣ, ಸಣ್ಣ ಆಗ್ತೀವಿ ಅಂತ. ಆಮೇಲೆ ಎಷ್ಟು ವಾಕ್ ಮಾಡಿದ್ರು ಸಣ್ಣನೇ ಆಗ್ತಿಲ್ಲ. ಓಕೆ, ಲೆಟ್ಸ್ ಟ್ರೈ ಯೋಗ ಒಂದು 2 ದಿನ ಮಾಡಿದ್ರು, ಯೋಗನೂ ವರ್ಕೌಟ್ ಆಗ್ತಿಲ್ಲ, ಲೆಟ್ಸ್ ಗೋ ಟು ಜಿಮ್. ಜಿಮ್ಮೂ ವರ್ಕೌಟ್ ಆಗ್ತಿಲ್ಲ, ಲೆಟ್ಸ್ ಟೇಕ್ ಸಮ್ ಟ್ಯಾಬ್ಲೆಟ್ಸ್. ಇವಾಗ ಏನೋ ರೆಡಿಮೇಡ್ ಟ್ಯಾಬ್ಲೆಟ್ಸ್ ಅದು ಇದು ಸಿಗುತ್ತೆ,
I'll lose weight. So ಆ ಥರ we keep changing because we don't have patience. So that is the symbolic thing of ಮರ್ಕಟ ಸಾಧನ. So next is ವಿಹಂಗ ಸಾಧನ, ಅಂದರೆ ಬರ್ಡ್ ಹೇಗೆ ಅದರದ್ದು ಫ್ರೂಟ್ ತಿನ್ನತ್ತೆ ಅನ್ನೋ ಎಕ್ಸಾಂಪಲ್ ತಗೊಂಡು ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬರ್ಡ್ ಇಟ್ಸ್ ಮೋಸ್ಟ್ಲಿ ವಾಟ್ ಇಟ್ ಡಸ್ ಇಸ್ ಇಟ್ ಯೂಶಲಿ ಸಿಟ್ಸ್ ಆನ್ ದ ಫ್ರೂಟ್ ಆ್ಯಂಡ್ ಸ್ಟಾರ್ಟ್ಸ್ ಬೈಟಿಂಗ್ ಇಟ್ ಆರ್ ಅದನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೇನು ಗೊತ್ತಾಗಲ್ಲ, ಅದ್ರ ಮೇಲೇ ಕುತ್ಕೊಂಡ್ಬಿಟ್ಟು ಅದನ್ನೇ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ ಡಸಂಟ್ ನೋ ದಟ್ ಇಫ್ ಇಟ್ ಡಸ್ ದಟ್ ಆ ಫ್ರೂಟ್ ಕೆಳಗಡೆ ಬಿದ್ದೋಗ್ಬಿಟ್ಟು ಅರ್ಧನೇ ಸಿಗುತ್ತೆ, ಅದಕ್ಕೆ ಪೂರ್ತಿ ಫಲ ಸಿಗೋದಿಲ್ಲ, ಅರ್ಧಂಬರ್ಧ ಫಲ ಸಿಗುತ್ತೆ. ಸೊ ಈವನ್ ದಿಸ್ ಇಸ್ ಲೈಕ್ ದೇ ವಾಂಟ್ ಇನ್ಸ್ಟೆಂಟ್, ತಕ್ಷಣ ತಿಂದ್ಬಿಡ್ಬೇಕಷ್ಟೇ, ಫಲ ಬೇಕು, ಇನ್ಸ್ಟೆಂಟ್ ಆಗಿ ಬೇಕು. ದೇ ಆರ್ ಇನ್ ಅ ರಶ್. ಸೊ ಇಫ್ ವಿ ಆರ್ ಇನ್ ಅ ರಶ್ ಆರ್ ವಿ ನೀಡ್ ಇನ್ಸ್ಟೆಂಟ್ results, so this is the kind of sadhana we go through. So whatever the sadhana we see, this kind of sadhana is called vihanga sadhana. Innondide piplika sadhana anta. So this is ant. So we all have seen how ants go. They're so disciplined. We have a lot of things to learn from ants. They're so disciplined. They go one behind the other. Okay, and they so patiently take one by one small bits of food. They carry, they help each other and they carry to their homes, and also they help each other. It's not like ಸ್ವಾರ್ಥ ಇರೋದಿಲ್ಲ, ಅವ್ರು ಮಾತ್ರ ತಿನ್ನಬೇಕು ಆ ಥರ ಇಲ್ಲ. they share with all the other ants as well. So here we observe that they go slowly, steadily and more focused. They want even the small bit, slowly they'll take it up, they can go. So and then they reach the goal. So now we should go slowly. ಅದಕ್ಕೆ ಸ್ವಾಮಿ ಹೇಳ್ತಾರೆ we should go slowly, then only we will be able to do. And this is one of the ideal sadhanas, to go slow and steady. ಅದಕ್ಕೆ we should drive slowly or ನಿಧಾನವಾಗಿ ಈ ಸ್ಪಿರಿಚುವಲ್ ಜರ್ನಿನ ಮಾಡಬೇಕು. And next thing is, so when we go slowly we focus on the process. But when we are in a rush, we don't, okay, ಮಾಡಬೇಕು ಸೇವೆ ಮಾಡಬೇಕು ಅದು ಮಾಡಬೇಕು ಸಾಧನೆ ಮಾಡಬೇಕು ಅಂತ we are in a hurry ಅಂದಾಗ we don't see how we are transforming, ನಮ್ಮದು ಚೇಂಜಸ್ ಹೇಗಾಗ್ತಿದೆ, ಆ ಪ್ರಾಸೆಸ್ ಮೇಲೆ ಫೋಕಸ್ ಇರೋದಿಲ್ಲ. ಸೊ ಬಿಕಾಸ್ we have to focus on the process, we should go slowly. And also when we go slowly we get time to observe ourselves. ಮೊನ್ನೆ ಶುಭಾಕ ಹೇಳಿದಾಗ we should be like a gatekeeper. Every thought that comes, we should see whether it is discrimination. Every thought that comes, whether it is good, allow it. If it is bad, don't allow. So ಹಾಗೇನೆ ನಮ್ಮನ್ನು ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ನಾವು ಅವಲೋಕನೆ ಮಾಡಿಕೊಂಡು ನಾನು ಮಾಡ್ತಿರೋ ಸರಿ, ನಾನು ಏನಾದರೂ ಕರೆಕ್ಷನ್ಸ್ ಮಾಡ್ಕೋಬೋದಾ. ಸೊ ಇದೆಲ್ಲ ಮಾಡಬೇಕು ಅಂದರೆ ವಿ ಶುಡ್ ಗೋ ಸ್ಲೋ. ಇಫ್ ವಿ ಆರ್ ಇನ್ ಅ ಹರಿ ವಿ ಕಾಂಟ್ ಡೂ ಆಲ್ ದಿಸ್ ಇಂಟ್ರೋಸ್ಪೆಕ್ಷನ್ ಅಂಡ್ ಆಲ್. ವಿ ಜಸ್ಟ್ ಕೀಪ್ ಆನ್ ಡೂಯಿಂಗ್ ಅವರ್ ವರ್ಕ್ and it may not. Sometimes we do a lot of mistakes as human beings. So to introspect ourselves and to correct ourselves, we have to go slowly. So next part of the message is the last part, that is reach safely. So reach safely andre as we discussed. So the final guri namdu eno andre ಸ್ವಾಮಿಯಲ್ಲಿ ಪರಮಾತ್ಮನಲ್ಲಿ ಒಂದಾಗಬೇಕು. ಅದು ಯಾವಾಗ ಆಗುತ್ತೆ? ಸೊ ನಮ್ಮ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ಬರುತ್ತೆ, ಹೋಗುತ್ತೆ. ಸೊ ಇದೆಲ್ಲದರ ಮಧ್ಯೆ ನಾವು ಶಾಂತವಾಗಿ ಸ್ಥಿತಪ್ರಜ್ಞರಾಗಿ ಯಾವಾಗಿರ್ತೀವೋ ಐ ಥಿಂಕ್ ದಟ್ಸ್ ವೆನ್ ವಿ ಹ್ಯಾವ್ ರೀಚ್ ದ ಗೋಲ್ ಅಂತ. ಸೊ ಎಷ್ಟೊಂದು ಪ್ರಾಬ್ಲಮ್ಸ್ ಬಂದ್ರೂ ಅಯ್ಯೋ ನನಗೆ ಯಾಕಪ್ಪ ಬರುತ್ತೆ ಪ್ರಾಬ್ಲಮ್ಸ್, ಬೇರೆ ಯಾರಿಗೂ ಬರೋದಿಲ್ಲ, ಬರೋ ಪ್ರಾಬ್ಲಮ್ಸ್ ಎಲ್ಲ ನನಗೆ ಬರುತ್ತೆ ಅಂತ ಕಂಪ್ಲೇಂಟ್ ಮಾಡೋದು. So okay, problem ಬರುತ್ತಾ ಬರಲಿ, ಇಟ್ ಇಸ್ ದ ಫೇಸ್ ಆಫ್ ಲೈಫ್. ದೇ ಆರ್ ಲೈಕ್ ಪಾಸಿಂಗ್ ಕ್ಲೌಡ್ಸ್. ಸೊ ಬರುತ್ತೆ, ಅದನ್ನು ಫೇಸ್ ಮಾಡೋಣ, ಎದುರಿಸೋಣ, ಎಲ್ಲ ಕಷ್ಟಗಳು ಬಂದರೆ ಸಹಿಸ್ಕೊಂಡು ಮುಂದಕ್ಕೆ ಹೋಗೋಣ. ಬಟ್ ವಿ ಶುಡ್ ಅಕ್ಸೆಪ್ಟ್ ಬೋತ್, ಕಷ್ಟ ಸುಖ ಎರಡನ್ನೂ ಈಕ್ವಲ್ ಆಗಿ ತಗೊಂಡು ನಮ್ಮ ಮನಸ್ಸಿನ ಶಾಂತಿನ ಕಳ್ಕೊಳ್ಳದೆ ಸನ್ನೆಯಿಂದ ಯಾವಾಗಿರ್ತೀವೋ ಅದೇ ನಿಜವಾದ ಮನಃಶಾಂತಿ. ಹಾಗೆ ನಮ್ಮ when we achieve completeness, when we take care of our ಸಂಸ್ಕಾರಗಳನ್ನ ಕಳೆದುಕೊಳ್ಳದೆ ಪ್ರೀತಿ ಮತ್ತು ಕರುಣೆಯಿಂದ ಎಲ್ಲರನ್ನೂ
ನೋಡಿ ನಮ್ಮ ಜೀವನದ ಸತ್ಯವನ್ನು ಯಾವಾಗ ಸಾಕ್ಷಾತ್ಕರಿಸ್ಕೊಳ್ತೀವೋ ಅದು ಅವಾಗ ನಾವು ಪರಿಪೂರ್ಣತೆನ ಹೊಂದಿದ್ದೀವಿ. ಅವಾಗ ವಿ ಹ್ಯಾವ್ ರೀಚ್ ಸೇಫ್ಲಿ, ವಿ ಹ್ಯಾವ್ ಸುರಕ್ಷಿತವಾಗಿ ಸ್ವಾಮಿ ಸನ್ನಿಧಾನಕ್ಕೆ ನಾವು ಸೇರಿದ್ದೀವಿ ಅಂತ ಅನ್ಕೋಬೋದು. ಈ ಸ್ಪಿರಿಚುವಲ್ ಜರ್ನಿ ಇಟ್ ಇಸ್ ನಾಟ್ ಅ ರೇಸ್, ಇದೊಂದು ಬ್ಯೂಟಿಫುಲ್ ಜರ್ನಿ. ಸೊ ವಿ ಶುಡ್ ನಾಟ್ ಲೈಕ್ ಓಕೆ ವಿ ಹ್ಯಾವ್ ಟು ಆ ಗುರಿ ಅಂತ ಇಟ್ಕೊಳ್ಳೋ ಬದಲು ಆ ಜರ್ನಿ, ಆ ಪ್ರಾಸೆಸ್ನ ನಾವು ಪ್ರತಿದಿನ ಎಂಜಾಯ್ ಮಾಡಬೇಕು. ಸೊ ನಾವು ತಾಳ್ಮೆಯಿಂದ ಪ್ರತಿದಿನ ನಾವು ಮಾಡೋ ಕಾರ್ಯಗಳನ್ನ ಶ್ರದ್ಧೆಯಿಂದ ತ್ರಿಕರಣಶಕ್ತಿಯಿಂದ ಮಾಡಿ ಅದರ ಮೂಲಕ ನಾವು ಸುಖ ಶಾಂತಿನ ಪಡ್ಕೊಳ್ಬೇಕು. ಸೊ ಸ್ವಾಮಿ ಒಂದು ಪ್ರಾಮಿಸ್ ಮಾಡ್ತಾರೆ, ಇಫ್ ಯು ಸ್ಟಾರ್ಟ್ ಅರ್ಲಿ ವಿತ್ ಡಿಸಿಪ್ಲಿನ್, drive slowly with love, you will reach safely. There may be traffic jams of problems, there may be fog of misunderstandings, but you will not crash because God becomes your seatbelt. He will protect you. So that's why we have to so ಅದರಿಂದ ನಾವು ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಬೇಗ ಸ್ಟಾರ್ಟ್ ಮಾಡೋಣ, ನಿಧಾನಕ್ಕೆ ಡ್ರೈವ್ ಮಾಡಿಬಿಡೋಣ, and we will reach safely with Swami's grace. So as a takeaway, so I don't have any takeaways as such, I don't know, but I was just thinking of these. So every day ನಾವು ಸ್ವಲ್ಪ ನಮ್ಮನ್ನು ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋಣ. So let us ask these 3 questions every day. So every day when we start, are we getting up complaining, saying that oh ಇದೇ ಕೆಲಸ ದಿನ ಮಾಡಬೇಕು, ಏನು ಮಾಡಲಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೀವ, ಅಥವಾ ದೇವರ ಸ್ಮರಣೆಯಿಂದ ಅಥವಾ ಒಳ್ಳೆ ಕೆಲಸದಿಂದ ಅಥವಾ ಸ್ಮಾಲ್ ವರ್ಡ್ ಆಫ್ ಕೈಂಡ್ನೆಸ್ ಲೈಕ್ ಗುಡ್ ಮಾರ್ನಿಂಗ್, ವಿಶಿಂಗ್ ಸಂಪನ್, ಆ ಥರ ಸ್ಟಾರ್ಟ್ ಮಾಡ್ತೀವಿಲ್ವ? ಹೇಗೆ ಮಾಡ್ತೀವಿ? ಇಫ್ ವಿ ಆರ್ ನಾಟ್ ಡೂಯಿಂಗ್ ಇನ್ ದ ರೈಟ್ ವೇ, ಪ್ರಾಬ್ಲಿ ಇಟ್ಸ್ ಟೈಮ್ ಟು ಕರೆಕ್ಟ್. Same way, we have to also question ourselves, are we going slowly with patience, purity and perseverance, or we are speeding, are we in a rush in this with this ego? And finally, what is our destination? Is it to success or winning over others, or to reach safely together with everyone? So let us probably every day introspect on these 3 questions and correct ourselves, so that we go through this spiritual journey in a very blessed way and calm way. So because Swami has given this message, not to just become a good drivers, he has given this message for us to become good human beings. So from today, so I think we should take one sankalpa. So today we will take a sankalpa. In this journey, we will start early, drive slowly, and with Baba's grace, we will reach safely. Because in the end, it's not about how fast we went, it's about who held our hand when we arrived. Jai Sai Ram. Knowledge to answer these questions, but there are a lot of other elders here who are more knowledgeable, so probably they can answer. So please ask if there are any questions. So we said right slowly. There are basically 3 margas of sadhana. Marga, karma marga, dhyana marga. Since we are going slow, is there any order in which we should go through these? Or should we start all of them together? It is a very difficult question for me to answer. Start with karma. Not complete karma.
It's not that we complete the karma aspect, then go to bhakti, and then go to jnana. It's not like that. So we start with karma, then we do bhakti intertwined with that. It's like what you call in mathematics, three circles together. Intersection. The circles are not mutually exclusive, it is mutually inclusive. So one circle is bhakti, one circle is karma, the other circle is jnana. So it is said that bhakti jnana vairagya. Bhakti jnana vairagya means karma, bhakti, jnana and vairagya. Another example Swami has given is, for example, you have a tree, you get a lot of fruits. There is a mango season, you get a lot of flowers first. In January, February, you get flowers. Flowers will turn into unripe fruits. Unripe fruits will turn into fruits. And that fruit will not remain there if you don't pluck it. But we don't have the patience if you want to pluck it. The fruit will not remain there, it will fall down. So unripe, the flower is karma. And the unripe fruit is bhakti. Jnana is the fruit. And vairagya is found down. So the flower is karma. Flower is karma. So it starts with karma. See, there is no difference between flower and unripe fruit, and flower only becomes unripe fruit. Unripe fruit will become fruit. And the same fruit, if we don't pluck it, it will fall down. That is vairagya. So it is the same only. It is at different stages and it will automatically reach to that. That is it. It is like three wheels of an auto slowly to move. It's like three wheels of an auto, right? See, whatever is your core competency, it is the front wheel. You only gave the example. That same example can be given in a different way. The other two wheels are the support for the front wheel, right? So all the three will have to go together. Supposing if one is also punctured, then the travel will not be safe. So that need to be connected. So all are same, all are interlinked, and all are dependent on each other. But they are separate by starting. Initially you will not get vairagya, jnana, and then start karma marga. No. So along with karma, you should also have jnana. For example, karma is service. You should also know how to do service. Why you should do service. Why you should do, what is the benefit you get. So all this is jnana. And we should do with devotion to God. That is what.